ಒಬ್ಬೊಬ್ಬರಿಗೆ ಯಾರೋ ಒಬ್ರು ನೋಡಿದ್ರೆ ಭಯ, ఎవరో ఒకరు చూస్తే భయము. ಯಾಕೆ ಗೊತ್ತಾ? ಯಾಲ తెలుసా? ಒಂದು ಮಾತು ಹೇಳ್ಬೇಕಂದ್ರೆ, ఒక మాట చెప్పాలంటే, ಬ್ರದರ್ ಇದ್ದಾರೆ, ಬ್ರದರ್ ಉన్నారు. ಬ್ರದರ್ ನಾನು ತುಂಬಾ ಕ್ಲೋಸ್ ಫ್ರೆಂಡ್. ಬ್ರದರ್ మేము ಜಾಸ್ತಿ ಕ್ಲೋಸ್ ಇಲ್ಲ, ಕ್ಲೋಸ್ ಕೆಲಸ ಮಾಡೋರು, క్లోజ్ గా పనిచేసేవాళ్ళు. ಇವ್ರ ಕಾರ್ಯ ನನಗೆ ಗೊತ್ತು, ನನ್ನ ಕಾರ್ಯ ಅವ್ರಿಗೆ ಗೊತ್ತು. వీళ్ళ పని నాకు తెలుసు, నా పని వాళ్ళకి. ಆದ್ರೆ ನಾನು ಏನು ತಪ್ಪು ಮಾಡಿಲ್ಲ, ಅದು ಅವರಿಗೆ ಗೊತ್ತು. ಏನು ತಪ್ಪು చేయలేదు, ಇವನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗ್ಬಿಡ್ತಾನೆ. ಸ್ಟ್ರೈಟ್ ಫಾರ್ವರ್ಡ್ ಅಟ್ಲೇ ಸ್ಟ್ರೈಟ್ గా మాట్లాడతాడు. ಆದ್ರೆ ಇವ್ರ ಹತ್ರ ಇರೋ ಬಲಹೀನ ನನಗೆ ಗೊತ್ತು. అయితే వీళ్ళ దగ్గర ఉన్న బలహీనం నాకు తెలుసు. ಇವಾಗ ನಾನು ಇವರನ್ನು ಬಿಟ್ಟು ಹೋಗ್ಬಿಟ್ಟೆ. నేను వీళ్ళు ఇడిచి పోయేసాను. ನಾನು ಬಿಟ್ಟು ಹೋಗ್ಬಿಟ್ಮೇಲೆ నేను ఇడిచి పోయిన తర్వాత ಇವ್ರು ನನ್ನ ನೋಡುವಾಗಲ್ಲ, వీళ్ళని చూసినప్పుడంతా ಆತ್ಮೀಕ ರೀತಿ ನೋಡೋದಿಲ್ಲ. వీళ్ళు ఆత్మీక ಇವರು ಶರೀರದಲ್ಲಿ ಮಾಡಿದಾರಲ್ಲ, శరీరంగా చేసినారు కదా, ಆ ಕಾರ್ಯಗಳು ನನಗೆ ಗೊತ್ತಾಗಿದೆಯಲ್ಲ, ಕಾರ್ಯ నాకు తెలిసింది కదా, ಅದೇ ಅವರು ಆ ಯೋಚನೆಯಲ್ಲೇ ನನ್ನನ್ನು ನೋಡ್ತಾರೆ. ಆ ಯೋಚನೆ ఇంకా నన్ను చూస్తారు. ಏನೇನ್ಬಿಟ್ಟು, వీళ్ళు ఇట్లా ಓ ಇವ್ರು ಹೋಗಿ ಸಿಸ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ, ಸಿಸ್ಟರ್ ಹತ್ರ ನನ್ನ ಬಗ್ಗೆ ಏನು ಹೇಳ್ತಾನೆ. ಇವ್ರು ಹೋಗಿ ಆ ಬ್ರದರ್ ಹತ್ರ ಮಾತಾಡ್ತಾ ಇದ್ದಾರೆ, ಆ ಬ್ರದರ್ ಹತ್ರ ಏನೋ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಆ ಊರಿಗೆ ಹೋಗಿದ್ದಾರೆ, ಆ ಊರಲ್ಲಿ ಇರೋರಿಗೆ ಏನೋ ಇವ್ರು ಹೇಳ್ಬಿಟ್ಟು ಬಂದಿದ್ದಾರೆ. ಯಾಕಂದ್ರೆ ಇವರು ಶರೀರ ಪ್ರಕಾರ ಯೋಚನೆ ಮಾಡ್ತಾ ಇದ್ದಾರೆ. వీళ్ళు ఎలా అంటే శరీర ప్రకారం, ಆತ್ಮೀಕದಲ್ಲಿ ಯೋಚನೆ ಇಲ್ಲ. వీళ్ళ ఆత్మీయ జీవితంలో ಯೋಚನೆ లేదు. ನೋಡಿ, ದೇವರು ನಿಮ್ಮ ಜೊತೆಗೆ ಇರುವಾಗ, దేవుడు మీ జೊತೆ ಆ ఉన్నాడు, ದೇವರ ಆತ್ಮನು ನಿಮ್ಮ ಜೊತೆಗೆ ಇರುವಾಗ, దేవుని ఆత్మ మీ జೊತೆ ನಿಮಗೆ ఉన్నాడు. ವಿರೋಧವಾಗಿ ನಿಂತ್ಕೊಳ್ಳಕ್ಕೆ ಒಬ್ಬರು ಈ ಲೋಕದಲ್ಲಿ ಎದ್ದೇಳೋದಿಲ್ಲ. మీకు విరోధంగా ಆಮೇಲೆ ಎಲ್ತೀರಾ? ಈ ಲೋಕంలో ಒಬ್ಬರು ಕೂಡ ಎಲ್ಲಿಸದ್ದು. ಆ ಆತ್ಮ ಚಿಂತೆ ನಮಗೆ ಇದ್ರೆ, ಆತ್ಮ ಚಿಂತೆ ಆ ಮಾಡ್ಕೊಂಡ್ರೆ, ಯೋಚನೆ ಇದ್ರೆ, ಯೋಚನೆ ಮಾಡ್ಕೊಂಡ್ರೆ, ಇವರಿಲ್ಲಪ್ಪ 100 ಜನ ಬಂದು ನನ್ನ ಮೇಲೆ ಹೇಳಿದ್ರು, ನನಗೆ ದೇವರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. వీళ్ళు కాదప్ప 100 జనం మా విరోధం చేసిన దేవుడు. ನನ್ನ ಕಾರ್ಯ ಏನಿದೆ, ದೇವರ ಕಾರ್ಯ ನೋಡ್ಕೊಂಡು ಹೋಗ್ತೀನಿ. నా కార్యం ఏముంది, దేవుడు నన్ను చూసుకోపోతాడు.